ಸುನಿಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಮತ್ತು ಇದನ್ನ ಪ್ರಾರಂಭ ಮಾಡಿ ಅಂತ ಹೇಳಿದಂತ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ತಪ್ಪಾಯ್ತಾ ಅವಕಾಶ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಯಾವ ವಿಷಯಗಳನ್ನ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ರೋ ಅದ್ಯಾವುದನ್ನು ಕೂಡ ಸೇರಿಸದೆ ಒಂದು ರೀತಿ ಜಾಣತನದ ಮರೆವನ್ನ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ತನ್ನ ಭಾಷಣದಲ್ಲಿ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದೆ ಅಂತ ನನಗನ್ನಿಸ್ತಾ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರ್ತದೆ. ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಅದೊಂದು ಅತ್ಯಂತ ಪ್ರಸಿದ್ಧವಾದಂತ ಮಾತು. ಯುಧಿಷ್ಠಿರನ ಭೇಟಿಗೆ ಬಂದಂತ ನಾರದರು ಯುಧಿಷ್ಠಿರನಿಗೆ ಕೇಳ್ತಾರೆ, ಏನದು ಅಂತ ಕೇಳಿದ್ರೆ, ಅರಸು ರಾಕ್ಷಸ, ಮಂತ್ರಿ ಎಂಬುವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನವರ ಇನ್ಯಾರು ಕೇಳುವರು, ಉರಿಯುತ್ತಿದೆ ದೇಶ ನಾವನ್ಯನಿರಲು, ಭಾರತದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ ರಾಜ ರಾಕ್ಷಸನಾಗಿ, ಮಂತ್ರಿ ಗರ್ಜಿಸುವ ಹುಲಿಯಾಗಿ, ಆತನ ಪರಿವಾರದವರು ಹದ್ದಿನ ರೀತಿಯಲ್ಲಿ ಗುಂಪಾದ್ರೆ ಬಡವರ ದುಃಖವನ್ನ ಯಾರು ಕೇಳ್ತಾರೆ? ಪ್ರಜೆಗಳು ನೋವಿನಿಂದ ಜ್ವಾಲೆಯಲ್ಲಿ ಉರಿತಾ ಇದ್ರೆ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನ ಏನಾದರೂ ಬೇಸರದಿಂದ ಹೊರಟಿದಾರ ಅಂತೇಳಿ ಯುಧಿಷ್ಠಿರನಿಗೆ ನಾರದರು ಕುಮಾರವ್ಯಾಸ ಪರ್ವತದಲ್ಲಿ ಕೇಳ್ತಾರೆ. ಅಂದ್ರೆ ಒಂದು ರಾಜ್ಯದ ಜನ ಬೇಸರದಲ್ಲಿದ್ದಾರ ಅನ್ನುವಂಥದ್ದನ್ನ ಯುಧಿಷ್ಠಿರನಿಗೆ ನಾರದರು ಹೇಳಿದಂತ ಘಟನೆ ಅದು. ಕಳೆದ 2.5 ವರ್ಷದ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ತಾನು ಯಾವ ರೀತಿ ಆಡಳಿತವನ್ನು ಮಾಡಿದ್ದೀನಿ ಅಂತೇಳಿ ಒಂದು ಅಧಿಕಾರದ ಆತ್ಮಶೋಧನೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಆತ್ಮಶೋಧನೆಯನ್ನ ಸರಿಯಾಗಿ ಮಾಡಿದ್ರೆ ರಾಜ್ಯಪಾಲರ ಭಾಷಣವನ್ನ ಸರಿಯಾಗಿ ಮಾಡಬಹುದಿತ್ತೇನೋ ಅಂತೇಳಿ ನನಗನ್ಸುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಆತ್ಮಶೋಧನೆಯನ್ನ ಮಾಡದಲೇ ಇರುವಂತಹ ಪರಿಣಾಮ ಸಂಘರ್ಷದ ಹಾದಿಯನ್ನೇ ಪದೇ ಪದೇ ಮಾಡ್ತಾ ನಾನು ಮಾಡಿದ್ದೇ ಸರಿ ಎನ್ನುವಂತ ವಾದಕ್ಕೆ ಕಟ್ಟಿಬಿದ್ದು ಒಂದು ರೀತಿಯಾದಂತಹ ಆಡಳಿತವನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ನಾನು ವಿನಂತಿ ಮಾಡ್ತೇನೆ, ಪೊನ್ನಣ್ಣವರು ಭಾಷಣ ಮಾಡಬೇಕಾದ್ರೆ ನಮ್ದು ಜನಕೇಂದ್ರಿತ ಸರ್ಕಾರ ಅನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ನಮ್ದು ಆಲಿಸುವ ಸರ್ಕಾರ, ಈ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆಲಿಸುವ ಸರ್ಕಾರ ಅನ್ನುವಂತ ಮಾತನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೂಡ ನೋಡಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿನಂತಿ ಮಾಡ್ತೇನೆ, ನೀವು ಇನ್ಯಾರ್ದೋ ಭಾಷಣ ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಆಮೇಲೆ ನಿಮ್ಮ ಸರ್ಕಾರ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ಮಾರುವೇಷದಲ್ಲಿ ಹೋಗಿ. ನೀವು ಮಾರುವೇಷದಲ್ಲಿ ವಿಕಾಸೋದಕ್ಕೋ, MS ಬಿಲ್ಡಿಂಗಿಗೋ ಅಥವಾ ಇನ್ಯಾವುದಾದ್ರು ಒಂದು ಕಚೇರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನುವಂಥದ್ದು ಮಾರುವೇಷದಲ್ಲಿ ಹೋದ್ರೆ ಆ ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹಿಂಬಾಲಕರನ್ನ ಜಿಲ್ಲಾ ಪಂಚಾಯಿತಿಗಳಿಗೋ, ಜಿಲ್ಲೆಗಳಿಗೋ, ತಾಲೂಕ್ ಪಂಚಾಯಿತಿಗಳಿಗೆ ಕಳಿಸಿ ಯಾವ ರೀತಿ ಸರ್ಕಾರದ ಆಡಳಿತ ವೈಖರಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಂದಿನ ರಾಜ ಮಹಾರಾಜರು ಕೂಡ ತಮ್ಮ ಆಡಳಿತ ಹೆಂಗಿದೆ ಅಂತ ನೋಡ್ಲಿಕ್ಕೆ ಮಾರುವೇಷದಲ್ಲೇ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಜಾಹೀರಾತುಗಳನ್ನ ಮಾಡಿಕೊಂಡು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಂತ ಹೊರಟಿದೆ. ನಿಮ್ಮ ಸರ್ಕಾರ ಆತ್ಮಶೋಧನೆಯನ್ನ 2.5 ವರ್ಷದಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಇಂತಹ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ. ನಾನು ಈ ರಾಜ್ಯದ ಆಡಳಿತವನ್ನ
4 ರೀತಿ ವ್ಯಾಖ್ಯಾನಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆ 4 ವಿಷಯಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಯಾವ ರೀತಿ ನಾನು ಕಂಡಂತೆ 4 ರೀತಿ ಯಾವ ರೀತಿ ಸರ್ಕಾರವನ್ನು ವ್ಯಾಖ್ಯಾನಿಸ್ತೀನಿ ಅಂತ ಕೇಳಿದ್ರೆ, ಒಂದು ಹಳಿ ತಪ್ಪಿರುವಂತ ಸರ್ಕಾರ ಇದು. ಆರಂಭದಿಂದ ಇವತ್ತಿನ ತನಕ ಹಳಿ ತಪ್ಪಿರುವಂತ ಸರ್ಕಾರ, ಹದ ನೀಡದ ನಾಯಕತ್ವ. 3ನೇದು ಅಸಹಾಯಕ ಮುಖ್ಯಮಂತ್ರಿ. 4ನೇದು ಸಂವೇದನೆ ಇಲ್ಲ, ಸಂಘರ್ಷವೇ ಇಲ್ಲ. ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕಳೆದ 2.5 ವರ್ಷದ ಅವಧಿಯಲ್ಲಿ ನೀವು ನಡೆಸಿದಿರಿ. ದುರ್ಬಲರಿಗೆ, ಅಸಹಾಯಕರಿಗೆ ಮುಖ್ಯಮಂತ್ರಿಗಳ ಆಡಳಿತ ರಕ್ಷಣೆಯನ್ನ ಕೊಡಬೇಕಾಗಿತ್ತು. ನಿಮ್ದು ಹಳಿ ತಪ್ಪಿದ ಸರ್ಕಾರ ಅಂತ ನಾನು ಯಾಕೆ ಕರೀತೀನಿ ಅಂತ ಕೇಳಿದ್ರೆ, 2.5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಸರ್ಕಾರ ಮಾಡಿದೆ? ಶಾಸಕರುಗಳನ್ನ ನೀವು ವೈಯಕ್ತಿಕವಾಗಿ ಕರೆದು ಮಾತಾಡಿ. ಅಭಿವೃದ್ಧಿ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಅನ್ನೋದನ್ನ ನೀವು ಮತ್ತೊಂದ್ಸರಿ ಖಾತ್ರಿ ಮಾಡ್ಕೊಳ್ಳಿ. ಒಬ್ಬೊಬ್ಬ ಶಾಸಕ ತನ್ನ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನೋದನ್ನ ಪದೇ ಪದೇ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಬಂದು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿನ್ನೆಯ ಅಥವಾ ಮೊನ್ನೆಯ ನಿಮ್ಮ ಕಾಲಿಂಗ್ ಅಟೆನ್ಷನ್ ಅಜೆಂಡಾವನ್ನು ನೀವು ಒಂದ್ಸರಿ ತೆಗೆದು ನೋಡಿ ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಕೂತಿರುವಂತ ಕೋಳಿವಾಡರು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಅಂತ ಕೇಳಿದ್ರೆ, ಶಾಸಕರ ನಿಧಿಯನ್ನ ಬಳಸ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ, ಅನುದಾನ ಬಿಡುಗಡೆ ಆಗ್ಲಿಲ್ಲ, ದಯಮಾಡಿ ಆ ಶಾಸಕರ ನಿಧಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಆಡಳಿತ ಪಕ್ಷದ ಶಾಸಕ ಸದನದಲ್ಲಿ ಗಮನವನ್ನು ಸೆಳೀತಾರೆ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಆಡಳಿತದ ಹಳಿ ತಪ್ಪಿದೆ ಅಂತ ನನ್ನ ವಾದ. ನಾನು ಬೆಳಗಾಂ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನೀವು 2 ವರ್ಷದ ಹಿಂದೆ 10 ಕೋಟಿ ರೂಪಾಯಿ ಅನುದಾನವನ್ನ ಪ್ರಾಕೃತಿಕ ವಿಕೋಪದಾಡಿನಲ್ಲಿ ಶಾಸಕರುಗಳಿಗೆ ಏನು ಕೊಟ್ಟಿದ್ರಿ ವಿಧಾನಸಭಾ ಕ್ಷೇತ್ರಗಳಿಗೆ, 2 ವರ್ಷ ಆದರೂ ಕೂಡ ಅದು ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ವಿಧಾನಸಭೆನಲ್ಲಿ ಹೇಳೋದು? 2 ವರ್ಷದ ಹಿಂದೆ ನೀವು ಕೊಟ್ಟಿದ್ದೀರಿ ಅಂತ ಒಪ್ಕೊಂಡ ನಂತರವೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಸರಿದಾರಿಯಲ್ಲಿ ಹೋಗಿದೆ ಅಂತ ಹೆಂಗ್ ನಾವು ಈ ವಂದನಾ ನಿರ್ಣಯನ ಇದರಲ್ಲಿ ವ್ಯಕ್ತ ಮಾಡೋದು? ಪ್ರಗತಿ ಪಥದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತೀರಿ ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ. 2025ರ ಕೊನೆಯಲ್ಲಿದ್ದೀವಿ ನಾವು. ನನಗೆ ಗೊತ್ತಿದ್ದಂತೆ 2023ರ ಬಜೆಟ್ ನಲ್ಲಿ ಹೇಳಿದ್ರಿ, 24ರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ ಪ್ರಗತಿ ಪಥ ಅಂತ. ಇವತ್ತಿನ ತನಕ ಟೆಂಡರ್ ಆಗಲಿಲ್ಲ. 2 ಬಜೆಟ್ ನಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ರಿ, 3 ರಾಜ್ಯಪಾಲರ ಭಾಷಣದಲ್ಲಿ ಅದನ್ನೇ ಹೇಳಿದ್ರಿ. ಇನ್ನು ಎಡಿಬಿ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ನಿಮಗೆ. ಅದಕ್ಕೆ ನಾನಾ ರೀತಿಯಾದಂತಹ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಪ್ರಗತಿ ಪಥ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಇವತ್ತಿನ ತನಕ ನಮ್ಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಮಾನ್ಯ ಅಧ್ಯಕ್ಷರೇ 1 ಕಿಲೋಮೀಟರ್ ರಸ್ತೆ ನಮ್ಮ ಕ್ಷೇತ್ರಗಳಲ್ಲಿ ಆಗಲಿಲ್ಲ. ಈ ಸರ್ಕಾರ ಬಂದ ನಂತರ 1 ಕಿಲೋಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಗಂಗಾ ಕಲ್ಯಾಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗಂಗಾ ಕಲ್ಯಾಣಕ್ಕೆ ಬೋರ್ವೆಲ್ಗಳನ್ನ ಬೇರೆ ಬೇರೆ ನಿಗಮಗಳಿಂದ ತೆಗೆದ ನಂತರ ಎಷ್ಟು ಗಂಗಾ ಕಲ್ಯಾಣಕ್ಕೆ ನೀವು ಟಿಸಿ ಸಂಪರ್ಕ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಯಾವುದೋ ಅಂಬೇಡ್ಕರ್ ನಿಗಮದಲ್ಲೋ ಇನ್ಯಾವುದೋ ನಿಗಮಗಳಲ್ಲಿ, ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣದ ಯೋಜನೆಗಳಿಗೆ ಬೋರ್ವೆಲ್ ತೆಗೆಸಿದೀವಿ, ಆ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಬೋರ್ವೆಲ್ ತೆಗೆದ್ರೆ ಟಿಸಿ ಅಳವಡಿಕೆ ಆಗಲ್ಲ, ಬೋರ್ವೆಲ್ ತೆಗಿಲಿಕ್ಕೆ ಇನ್ನು ರಾಜ್ಯ ಮಟ್ಟ ಟೆಂಡರ್ ಆಗಲಿಲ್ಲ. ಫಲಾನುಭವಿಗಳ ಪಟ್ಟಿ ಆಗಿ 2ನೇ ಪಟ್ಟಿ 3ನೇ ಪಟ್ಟಿ ಬಂದರೂ ಕೂಡ 1ನೇ ಪಟ್ಟಿಯವನಿಗೆ ಟಿಸಿ ಕೊಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ.